ಕಾರ್ಕೊಂಡು ಗೊತ್ತೈತಿ ಮೇಸ್ತ್ರಿ ಗೊತ್ತೈತಿ ಅಲ್ಲೇ ಹತ್ತ ವರ್ಷಕ್ಕೆ ಏನ್ ಪಾಪನಾ ಗಂಡು ಯಾಕೆ ಮತ್ತ ಗಂಡು ಬೇಡ ಅನ್ನೋದು ಮುಂದಕ್ಕೆ ಯಾವರು JCB ನೋಡಿ ಒಂದ್ಸರಿ ಅಲ್ಲಿಂದ ಬಂದು 4-5 ತಿಂಗಳಿಂದ ಬೇಡ್ಕೊಂಡು ಹೋದ್ಲಂತೆ. ನೋಡಿ ಒಂದ್ಸರಿ ಹೇಳ್ತೀನಂತೆ, ಬ್ಯೂಟಿ ಪಾರ್ಲರು ಬೇಕ್ರಿಯರು ಬ್ಯೂಟಿ ಇಂಥ ಪುಣ್ಯಾತ್ಮರು ನಮ್ಗೆ ಅನ್ನ ಕೊಡೋದು ನೀವಲ್ಲ. ಅಲ್ಲಿ ಕಾನ್ಕೆರೆ ಬೆಳೆ ದುಡ್ಡು ಹಾಕೋರು ಇವರೇ ಪುಣ್ಯಾತ್ಮರು 10 ರೂಪಾಯಿ 5 ರೂಪಾಯಿ ಹೆಚ್ಚಿಗೆ ನಮ್ಗೆ ಹೊಟ್ಟೆಪಾಡಿಗೆ ತಂದಾಕ್ತಾರೆ. JCB ಚೆನ್ನಾಗಿ ಓಡ್ಲಿ ಅಂತ ತಂಗಿದ ನಾವು ಹಾಕು ಅಂತ ಹೇಳಿಲ್ಲಕ್ಕ, ಅರ್ಥ ಮಾಡ್ಕೊ. ಸಾಮಾನ್ಯವಾಗಿ ಈಗ ನೋಡಕ್ಕ ಇಲ್ಲಿ ನೋಡಿ ಒಬ್ರು ಸಾಧಾರಣವಾಗಿ KR ಪೇಟೆಯಿಂದ ಹಂಗೆ ಬರ್ತಾರೆ ಹುಡುಗಿ ಒಂದು ತಂಗಿಯಾಗಿ. ಆಯನ್ನ ಏನು ಪರವಾಗಿಲ್ಲ, ಅವ್ರು ಕಂದದ್ದು ಎಲ್ಲಿ ಮೇಕಪ್ ಕೇಳ್ತಾರೋ ಅಂತ ಅವಳು. ಆ ಥರ ಒಂದು ಯಾರೋ ಹುಡುಗಿ KR ಪೇಟೆ ತಾಲೂಕಿಂದ ಬರ್ತಾರೆ. ಕಣ್ಣು, ಬೆಳ್ಳಿ ತೊಟ್ಲು, ಬೆಳ್ಳಿ ಗೆಜ್ಜೆ, ಬೆಳ್ಳಿ ಏನೇ ಬೆಳ್ಳಿ ಐಟಮ್ ಇದ್ರು ಬಂಗಾರ ಐಟಮ್ ಇದ್ರು ಅದರಲ್ಲಿ 80% ತೆಗೆದಿರುತ್ತೆ. ಯಾರಿಗೆ ಚಿತ್ರಿ ಬೇಕು ಹೇಳಿ ಫ್ರೀಯಾಗಿ ಕೊಡ್ತೀನಿ. ತೊಟ್ಲುಗಳು ಚಿತ್ರಗಳು ಯಾರಿಗೆ ಬೇಕು, ಕಣ್ಗಳು ಬೇಕಾದ್ರೆ ಫ್ರೀಯಾಗಿ ಕೊಡ್ತೀನಿ, ಬರೀ ಫ್ರೀಯಾಗಿ ಕೊಡ್ತೀನಿ. ಯಾಕೆ ಗೊತ್ತಾ, ಅದು 80% ತೆಗೆದಿರುತ್ತೆ, 20% ಬೆಳ್ಳಿ ಇರುತ್ತೆ. ಅದು ಕರಗಿಸಿದ್ರೆ ಅದು ರೇಟು ಬರೋದಿಲ್ಲ, ಅದು ಕರಸಕ್ಕೂ ಬರೋದಿಲ್ಲ. ಆಲೋಚನೆ ದಿಕ್ಕಕ್ಕೂ ಆಗೋದಿಲ್ಲ, ಆಲೋಚನೆ ದಿಕ್ಕಕ್ಕೂ ಆಗಲ್ಲ, ಮುಟ್ಟಕ್ಕೂ ಆಗಲ್ಲ. ಅದೇ ಚಿತ್ರ ಹಿಂಗೆ ಹೊಡ್ಕೋ ಕೈ ಕೊಯ್ಯುತ್ತೆ, ಬೆಳ್ಳಿ ಯಾವತ್ತೂ ಕೊಯ್ಯೋದಿಲ್ಲ. ಅದಕ್ಕೆ 1000 ರೂಪಾಯಿ ಕೊಟ್ಟು ಬೆಳ್ಳಿ ತರೋ ಬದಲು ನೀವು 10 ರೂಪಾಯಿ 100 ರೂಪಾಯಿ ಹಾಕು. ಬೇಕಿದ್ದು ನಿಮ್ಮ ಮನೆ ಮಕ್ಕಳಿಗೆ ನಿಮ್ಮ ಅಪ್ಪ ಅಮ್ಮಗೆ ಉಪಯೋಗಿಸ್ಕ. ಅದೇ ಮಗಿ ಬರ ಅರ್ಥ ಆಗುತ್ತಾ. ಯಾರು ಅಷ್ಟೇ ಮಾಡೋಕೆ ಹೆದ್ದೇಳು, ಯಾರಂಗೆ ಮಾಡಿ ನೀವು 1000 ರೂಪಾಯಿ ಕೊಟ್ಟರೆ ಅದೆಷ್ಟು, ನೀವು 100 ರೂಪಾಯಿ ಕೊಟ್ಟು ಚಿತ್ರ ಬದಲು 10 ರೂಪಾಯಿ ನಂಗಾಗಿ 90 ಮುಗಿಸ್ಕೊಳ್ಳಿ. 1000 ರೂಪಾಯಿ ಕೊಡೋ ಬದಲು 100 ರೂಪಾಯಿ ಕೊಡಿ ನನಗೆ, ದೇವಸ್ಥಾನಕ್ಕೆ ಅಂದಾಜಾಗಿ ಏನ್ಕಾರ ಆಗುತ್ತೆ. ಇನ್ನು 900 ರೂಪಾಯಿ ನಿಮ್ಮ ಮನೆ ಮಕ್ಕಳಿಗೆ ಫೀಸ್ ಹಾಕಿ, ಅದಕ್ಕೆ ಆಗಲ್ಲ. ಇದನ್ನು ಊಟ ವ್ಯವಸ್ಥೆ ಮಾಡ್ತೀವಿ. ಇನ್ನೊಮ್ಮೆ ಕೆಲಸ ಮಾಡಿ, ರಸ್ತೆಗೆ ಯಾರ ಬಂದು ದುರ್ಗ್ರಹ ಕಡೆ ಅಂದ್ರೆ 1 ರೂಪಾಯಿ ದುಡ್ಡು ಕೊಡಂಗಿಲ್ಲ, ಚಂದ ಕೊಡಂಗಿಲ್ಲ, ಇನ್ಸ್ಟಾಗ್ರಾಮ್ ಮಾಡಂಗಿಲ್ಲ, ಫೇಸ್ಬುಕ್ ಅಲ್ಲಿ ಏನು ಮಾಡಂಗಿಲ್ಲ, ದುಡ್ಡು ಕೊಡಂಗಿಲ್ಲ. ಪ್ರೀತಿ ಇದ್ರೆ ಹೆಣ್ಮಕ್ಳು ನಿಮ್ಮ ಮನೆ ಇದು ತವಮನೆ, ಮತ್ತೆ ಆಸ್ತಿ ಸಿಕ್ಕಂಗಿಲ್ಲ. ಅಷ್ಟಮ ಬಳೆ ಮಾಡ್ಬೇಕು, ಸಿಕ್ಕಿ ಆಸ್ತಿ ಕಲಿಲ್ಲ. ಗಂಡ್ಮಕ್ಳು ನಿಮ್ಮ ಸ್ವಂತ ಮನೆ ಭಾಗ ಮಾಡೋದಿಲ್ಲ. ಅರ್ಥ ಮನಸ್ಸಲ್ಲಿ ಶುದ್ಧ ಭಕ್ತಿ, ಶುದ್ಧ ನಂಬಿಕೆ ಸಾಕು. ಏನು ಅಡಿಕೆ ಮಾಡ್ಕೊಂಡಿದ್ದೀನಮ್ಮ?